ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹ್ಯಾಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊಂಡಿನಿ. ಮಳೆಗಾಲ ಶುರುವಾದ್ರೂ ಬ್ಯಾಸ್ಗಿ ಬಿಸಿಲು ಹೋಗವಲ್ತ್ರಿ. ಅದಕ್ಕೆ ನೋಡ್ರಿ ನಾನು ನಿಮ್ಗೆ ಒಂದು ಬೆಸ್ಟ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳತ್ತೀನಿ ರೀ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಿ. ಇಲ್ಲಿ ನಾನು 1 ಕಪ್ಪು ಬೇಯಿಸಿದ್ದು ಅನ್ನ ತೊಗೊಂಡಿನಿ. ಇದು ಬಿಸಿ ಇರುವಾಗ್ಲೇ ಮುಗಿಸ್ಕೊಂಬಿಡ್ರಿ, ಅಂದ್ರೆ ಸ್ಮ್ಯಾಶ್ ಮಾಡೋದು. ಇದು ನೋಡ್ರಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗೈತಿ. ಈಗ ಇದನ್ನು ಒಂಚೂರು ಆರಾಕ್ಬಿಡ್ರಿ. ಆರಿದ್ದಾದ್ಮೇಲೆ 1 ಕಪ್ನಷ್ಟು ಹಾಲು ಹಾಕೊಳತ್ತೀನಿ ನೋಡ್ರಿ. ಹಂಗೆ 1 ಕಪ್ನಷ್ಟು ಮೊಸರು ಕೂಡ ಹಾಕ್ಕೊಳ್ರಿ. ಈಗ ಒಂಚೂರು ಉಪ್ಪು ಹಾಕ್ಕೊಳ್ರಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಅನ್ನ ಬೇಯಿಸುವಾಗ ಮೊದಲು ಉಪ್ಪು ಹಾಕ್ಕೊಂಡಿರ್ತೀವಿ. ಈಗ ನೋಡ್ರಿ 7ರಿಂದ 8 ಎಸಳು ಹಸಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನ್ರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಈಗ ನಾ ಏನು ಮಾಡತ್ತೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದ್ರಿ. ನಾನು ಮೊಸರನ್ನ ಮಾಡತ್ತೀನಿ ರೀ. ನಮ್ಮ ಸೈಡ ಇದಕ್ಕೆ ಮೊಸರು ಬುತ್ತಿ ಅಂತಾರೆ. ಈಗ ಇದನ್ನು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ರಿ. ಇದನ್ನು ನೀವು ತಣ್ಣಗೆ ಮಾಡಿನೂ ತಿನ್ಬೋದು, ಫ್ರಿಜ್ನಾಗಿಟ್ಟು, ಇಲ್ಲ ಹಂಗನೂ ತಿನ್ಬೋದು. ಇದು ಮಾತ್ರ ಬ್ಯಾಸ್ಗಿಗೆ ಬೆಸ್ಟ್ ರೆಸಿಪಿ ಅನ್ಬೋದ್ರಿ. ಈಗ ನೋಡ್ರಿ ನಾನು ಸ್ವಲ್ಪ ಚಲೋ ಕಾಣಲಿ ಅಂಥೇಳಿ ಒಂದೆರಡು ದಾಳಂಬ್ರಿ ಕಾಳನ್ನ ಹಾಕತ್ತೀನಿ. ಹಂಗೆ ಒಂಚೂರು ಕಟ್ ಮಾಡಿದ್ದು ಕೊತ್ತಂಬರಿನೂ ಹಾಕಾಕತ್ತೀನಿ. ನೋಡಿದ್ರಲ್ರಿ ಇವತ್ತು ಯಾವುದೇ ಥರ ಒಗ್ಗರಣೆ ಇಲ್ಲಾರ್ದೆ ಮೊಸರನ್ನ ಮಾಡೋದು ಹೆಂಗಂತ. ಈ ರೆಸಿಪಿ ಮಾಡೋಕ್ಕೆ ಬಿಸಿ ಅನ್ನನೇ ಬೇಕಂತಿಲ್ಲ. ನೀವು ಉಳಿದಿರೋ ತಂಗ್ಳನ್ನದಿಂದನೂ ಈ ರೆಸಿಪಿನ ಮಾಡ್ಕೋಬೋದು. ಬಹಳ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರಪ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೆ ಸಿಗ್ತೀನಿ ರೀ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಚೆನ್ನಾಗಿ ತಿನ್ನಿರಿ, ಆರೋಗ್ಯವಾಗಿರ್ರಿ. ನಮಸ್ಕಾರ ರೀ. ಟೇಕ್ ಕೇರ್. ಬಾಯ್ ಬಾಯ್.